ಇನ್ನು ತುಮಕೂರಲ್ಲಿ ಪತಿಯಿಂದಲೇ ಪತ್ನಿಯ ಭೀಕರ ಹತ್ಯೆಯಾಗಿದೆ. ಚಾಕುವಿನಿಂದ 20 ಬಾರಿ ಚುಚ್ಚಿ ಪಾಪಿ ಪತಿ ಕೊಂದು ಹಾಕಿದ್ದಾನೆ. ತುಮಕೂರಿನಲ್ಲಿ ಪತಿಯಿಂದಲೇ ಪತ್ನಿಯ ಭೀಕರ ಹತ್ಯೆ. ಚಾಕುವಿನಿಂದ 20 ಬಾರಿ ಚುಚ್ಚಿ ಕೊಂದಿದ್ದಾನೆ ಪಾಪಿ ಪತಿ. ಪತಿ ನವೀನ್ ಎಂಬಾತನಿಂದ ಪತ್ನಿ ಗೀತಾ ಕೊಲೆಯಾಗಿದ್ದಾರೆ. ತುಮಕೂರಿನ ಅಂತರಸನಹಳ್ಳಿಯಲ್ಲಿ ಬೆಚ್ಚಿ ಬೀಳಿಸುವಂತಹ ಕೃತ್ಯ ನಡೆದಿದೆ. 3 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರು ನವೀನ್ ಮತ್ತೆ ಗೀತಾ ಇಬ್ರು. ಸದ್ಯ ಹೆಂಡತಿಯನ್ನ ಕೊಂದು ಪತಿ ನವೀನ್ ನಾಪತ್ತೆಯಾಗಿದ್ದಾನೆ. ತುಮಕೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಒಂದ್ ಕಡೆ ತುಮಕೂರಿನಲ್ಲಿ ದಾವಣಗೆರೆಯ PSI ಆತ್ಮಹತ್ಯೆ ಮಾಡ್ಕೊಂಡಿದ್ರೆ, ಇನ್ನೊಂದು ಕಡೆ ತುಮಕೂರಲ್ಲಿ ಪತಿಯಿಂದಲೇ ಪತ್ನಿಯ ಭೀಕರ ಹತ್ಯೆ ನಡೆದಿದೆ. ಚಾಕುವಿನಿಂದ 20 ಬಾರಿ ಚುಚ್ಚಿ ಕೊಂದಿದ್ದಾನೆ. ಕಳೆದ 3 ವರ್ಷದ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ದು, ಸಾಲದೆ ಇದಕ್ಕೆ ಲವ್ ಮ್ಯಾರೇಜ್ ಬೇರೆ. ಇದು ಎಂಥ ಪ್ರೀತಿ ರೀ! 3 ವರ್ಷಕ್ಕೆ ಪ್ರೀತಿ ಮುಗ್ದೋಯ್ತಾ? ಚಿಕ್ಕ ವಯಸ್ಸು ಅನ್ಸುತ್ತೆ ಇಬ್ಬರನ್ನು ಕೂಡ ನೋಡ್ತಾ ಇದ್ರೆ. 1.5 ವರ್ಷದ ಮಗುವನ್ನ ತವರಿಗೆ ಕಳಿಸಿದ್ರು ಗೀತಾ. ಸದ್ಯ ಹೆಂಡತಿಯನ್ನ ಕೊಂದು ನಾಪತ್ತೆಯಾಗಿದ್ದಾನೆ ಪತಿ ನವೀನ್. ಇಂಥವ್ರಿಗೆಲ್ಲ ಮುಲಾಜಿಲ್ದಂಗೆ ಕಠಿಣ ಶಿಕ್ಷೆಗೆ ಒಳಪಡಿಸ್ಬೇಕು. ಯಾಕಂದ್ರೆ ಜೀವನ ಮಾಡಕ್ ಇಷ್ಟ ಇಲ್ಲ ಅಂತಂದ್ರೆ ಬಿಟ್ಬಿಡ್ರಿ. ಯಾಕೆ ಸಾಯಿಸ್ತೀರಿ? ಯಾರೋ ಹೆತ್ತ ಮಕ್ಕಳು, ಯಾರೋ ಹೆತ್ತ ಮಗಳು, ಹೆತ್ತವರ ಕಷ್ಟ ಎಷ್ಟೊಂದು ಇರಬೇಡ. ಹೆತ್ತು ಒಡಲನ್ನು ಯಾಕೆ ಕೊಳ್ಳಿ ಇಡ್ತೀರಿ? ಹೆತ್ತು ಒಡ್ಲಿಗೆ ಯಾರೇ ಗಂಡಸರಾಗಿರ್ಲಿ, ಯಾರೇ ಆಗಿರ್ಲಿ, ಅಥವಾ ಹೆಣ್ಮಕ್ಳೇ ಆಗಿರ್ಲಿ, ಫಾರ್ ಆ ಮ್ಯಾಟರ್, ಇಷ್ಟ ಇಲ್ಲ ಅಂದ್ರೆ ಜೀವನ ಮಾಡೋದಕ್ಕೆ ಬಿಟ್ಬಿಡಿ. ಅವ್ರ ಪಾಡಿಗೆ ಅವ್ರು ಬದುಕ್ತಾರೆ. ನಮ್ಮ ಪ್ರತಿನಿಧಿ ಹೇಮಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಮಂತ್, 3 ವರ್ಷದ ಹಿಂದೆ ಪ್ರೀತಿಸಿ ಮದುವೆ ಆದಂತಹ ಜೋಡಿ ನವೀನ್ ಗೀತಾ, ಈಗ ಗೀತಾಳನ್ನ ನವೀನ್ ಹತ್ಯೆ ಮಾಡಿದಾನೆ. ಈ ಹತ್ಯೆಗೆ ಕಾರಣ ಏನು ಅಂತ ಏನಾದ್ರು ಗೊತ್ತಾಗಿದ್ಯಾ? ಹೇಗೆ? ಎಸ್ಸಿಂದೂರ ಏನು ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಏನು ಪತಿಯೇ ಪತ್ನಿಯನ್ನ ಸುಮಾರು 30 ಬಾರಿ ಚುಚ್ಚಿ ಹತ್ಯೆ ಮಾಡಿರುವಂತ ಘಟನೆ ತುಮಕೂರಿನ ಅಂತರಸ್ಥಳ್ಳಿಯಲ್ಲಿ ನಡೆದಿರುವಂತದ್ದು. ಏನು ಕಳೆದ 3 ವರ್ಷಗಳ ಹಿಂದಷ್ಟೇ ಇಬ್ರು ಕೂಡ ಏನು ನವೀನ್ ಮತ್ತೆ ಗೀತಾ ಇಬ್ರು ಕೂಡ ಏನು ಪ್ರೀತಿಸಿ ಮದುವೆ ಆಗಿದ್ರು. ನವೀನ್ ಮೂಲತಃ ಅಮೃತಗಿರಿಯ ಏನು ತುಮಕೂರು ತಾಲೂಕಿನ ಅಮೃತಗಿರಿಯ ಹುಡುಗ ಆಗಿರುವಂತದ್ದು. ಆದ್ರೆ ಗೀತಾ ಮಂಡ್ಯ ಭಾಗದ ಯುವತಿ. ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯ ಆಗಿ ಪ್ರೀತಿಸಿ ಮದುವೆ ಆಗಿದ್ರು. ಆದ್ರೆ ಈ ಇಬ್ಬರ ಏನು ಪ್ರೀತಿಗೆ ಕೇವಲ 3 ವರ್ಷಕ್ಕೆ ಅಂತ್ಯ ಆಡಿರುವಂತದ್ದು. ಎಲ್ಲೋ ಒಂದ್ ಕಡೆ ಅವು ಏನು ಕೌಟುಂಬಿಕ ಕಲಹದ ಹಿನ್ನೆಲೆ ಆತ ಮಾರ್ಕೆಟ್ ನಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಆಕೆಯನ್ನ ಮನೆಯಲ್ಲಿ ಇಲ್ಲ ನೀನು ಅಂತೇಳಿ ಪದೇ ಗಲಾಟೆಯನ್ನ ತೆಗೆಯುವಂಥದ್ದು, ಮತ್ತೆ ಆಕೆಯ ಜೊತೆಗೆ ಜಗಳವನ್ನ ಮಾಡ್ತಿದ್ದಂಥದ್ದು ಈಗ ಸದ್ಯಕ್ಕೆ ಬಂದಿರೋ ಮಾಹಿತಿ ಆಗಿರುವಂತದ್ದು. ಇಬ್ರು ಕೂಡ ಏನು ನಿನ್ನೆ ರಾತ್ರಿ ಕೂಡ ಗಲಾಟೆ ಮಾಡಿಕೊಂಡು ನಿನ್ನೆ ರಾತ್ರಿ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವಂತದ್ದು ಘಟನೆ ಈಗ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಈಗಾಗಲೇ ತುಮಕೂರು ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಪರಿಶೀಲನೆಯನ್ನ ಮಾಡುವಂತದ್ದು ಕಂಡು ಬಂದಿರುವಂತದ್ದು. ಮತ್ತೆ ಏನು ಮಾಹಿತಿಯನ್ನ ನೀಡಿದ್ರು ಮನೆ ಮಾಲೀಕರಿದ್ದಾರೆ, ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸುವಂತ ಕೆಲಸ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸಿಂಧೂರ. ಓಕೆ, ಥ್ಯಾಂಕ್ ಯು ಹೇಮಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.